ಹಿಂದೂ ಧರ್ಮಕ್ಕೆ ಯಾವಾಗ ಸಂಚಕಾರ ಎದುರಾಗೋಯ್ತೋ, ಹಿಂದೂಗಳ ಮಾರಣಹೋಮ ಯಾವಾಗ ಉತ್ತುಂಗಕ್ಕೆ ಏರ್ತೋ, ಆವಾಗ ಸಿಖ್ ಧರ್ಮದ ಸಂಸ್ಥಾಪನೆಯನ್ನು ಮಾಡೋದು ನಮ್ಮ ಗುರುನಾನಕ್. ಅಂತ ಗುರು ಪರಂಪರೆಯಲ್ಲಿ ಬಂದಂತಹ ಗುರು ಗೋವಿಂದ ಸಿಂಗರನ್ನು ಚರ್ಮವನ್ನು ಸೀಳುವಂಥ ಕೆಲಸವನ್ನು ಮಾಡಿದ್ರಲ್ಲ ಈ ಮೊಘಲರು. ಇದನ್ನು ಯಾರು ಸಿಖ್ರು ಹೇಳಿದ್ರೆ ನಂಬಲ್ಲ, ಹಿಂದೂಗಳು ಹೇಳಿದ್ರೆ ನಂಬಲ್ಲ. ಈ ಮೊಘಲ್ ಬಾದ್ಶಾಗಳೇನಿದ್ರಲ್ಲ, ಇವರು ಏನು ಮಾಡ್ತಾಯಿದ್ರು ಅಂದರೆ, ಅವರ ನೈಜ ಹೆಸರೇ ಒಂದಿರುತ್ತೆ, ಔರಂಗಜೇಬ ಅಂತಿರ್ತಾರೆ. ಆದರೆ ಅವರ ಬಿರುದುಗಳ ಅನ್ವಯವಾಗಿ ಇತಿಹಾಸವನ್ನು ಬರೆಸ್ತಾಯಿದ್ರು. ಇವೆಲ್ಲ ಇದೆ, ಉಲ್ಲೇಖ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಎಲ್ಲವೂ ಇದೆ, ಕೇಂದ್ರ ಸರ್ಕಾರದ ಬಳಿ, ಇತಿಹಾಸ ತಜ್ಞರ ಬಳಿ ಆಧಾರಗಳಿದೆ. ಆ ಪುಸ್ತಕಗಳು ಎಲ್ಲ ಭಾಷೆಗಳಿಗೂ ತರ್ಜುಮೆ ಆಗಿರುವಂತಹ ಎಲ್ಲ ಇಂಗ್ಲೀಷ್ಗೆ ಇರ್ಬೋದು, ಹಿಂದಿಗಿರ್ಬೋದು, ಉರ್ದುಗಿರ್ಬೋದು, ಅವುಗಳನ್ನು ಭಾಷಾಂತರ ಮಾಡಲಾಗಿದೆ, ಆಧಾರಗಳಿದೆ. ಅವುಗಳನ್ನು ಬಾದ್ಶಾ ನಾಮ ಅಂತ ಕರೀತಾರೆ. ಆ ಬಾದ್ಶಾ ನಾಮಗಳಲ್ಲಿ ಇವಾಗ ಔರಂಗಜೇಬ ಇರ್ತಾರೆ, ವಜೀರೆ ಆಲಮ್ ಅಂತ ಅವ್ರದ್ದು ಏನೋ ಒಂದು ಬಿರುದು ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಆ ಬಿರುದಿನ ಅನ್ವಯವಾಗಿ ಅಲ್ಲಿ ಮೆನ್ಷನ್ ಮಾಡಿರುವಂಥ ವಿಷಯಗಳೇ ನೈಜ ಇತಿಹಾಸ ಆಗಿರ್ತಕ್ಕಂಥದ್ದು. ಲಕ್ಷೋಪಲಕ್ಷ ಜನಗಳನ್ನು ಕೊಂದಾಕಿದಾರಲ್ಲಿ, ಕೋಟ್ಯಾನುಕೋಟಿ ಜನಗಳನ್ನು ಕೊಂದಾಕಿದ್ದಾರೆ. ಒಂದು ಉದಾಹರಣೆಯಿಂದ ನಾವು ಸ್ಪಷ್ಟಪಡಿಸ್ಬೋದಾದರೆ, ಇವತ್ತು ಏನು ಅಕ್ಬರ ಒಬ್ಬ ಸೆಕ್ಯುಲರ್ ವಾದಿಯಾಗಿದ್ದ, ತುಂಬ ಮೃದು ಧೋರಣೆಯನ್ನು ಹಿಂದೂಗಳ ಮೇಲೆ ಹೊಂದಿದ್ದ ಅಂತ ಹೇಳ್ತಾರಲ್ಲ, ಇದೇ ಅಕ್ಬರ್ ಚಿತ್ತೋಡ್ನ ಕೋಟೆಯ ಮೇಲೆ ದಾಳಿಯನ್ನು ಮಾಡಿದಾಗ 5 ತಿಂಗಳ ಸತತ ಕಾಲದಿಂದ ಚಿತ್ತೋಡ್ ಗಢವನ್ನು ವಶಪಡಿಸ್ಕೊಳ್ತಾರೆ. ಆದರೆ ಅದಾದಮೇಲೆ 30,000ಕ್ಕೂ ಹೆಚ್ಚು ಮಿಗಿಲಾದ ಹಿಂದೂಗಳ ಮಾರಣಹೋಮ ನಡೆಯುತ್ತೆ. ಇವರು ಕೊಂದಾಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಮಂಗಳಸೂತ್ರಗಳನ್ನಿರ್ಬೋದು, ಜನಿವಾರಗಳನ್ನಿರ್ಬೋದು, ತಲೆ ಬುರುಡೆಗಳನ್ನಿರ್ಬೋದು ತಗೊಂಬಂದ್ಬಿಟ್ಟು ಪಿರಮಿಡ್ ರೀತಿಯಲ್ಲಿ ಜೋಡಿಸ್ತಾಯಿದ್ರು. ಮಣಗಳ ಗಟ್ಟಲೆ ಜನಿವಾರಗಳನ್ನು ತೊಗೊಂಬರ್ತಾಯಿದ್ರು, ಮಂಗಳಸೂತ್ರಗಳನ್ನು ತೊಗೊಂಬರ್ತಾಯಿದ್ರು. ಜೀಜಿಯಾ ತೆರಿಗೆಯನ್ನು ಏರ್ತಾಯಿದ್ರು. ಅಲ್ಲಿರತಕ್ಕಂಥ ಹಿಂದೂ ದೇವಾಲಯಗಳನ್ನು ಲೂಟಿ ಮಾಡ್ತಾಯಿದ್ರು. ಅಲ್ಲಿರುವಂಥ ಜಲಾಶಯ ಮೂಲಗಳಿಗೆ ವಿಷವನ್ನು ಬೆರೆಸುವ ಮೂಲಕ ಕೋಟೆಗಳಿಗೆ ನೀರು ಸರಬರಾಜಾಗದೇ ಇರುವಂತಹ ಕುತಂತ್ರದ ಯುದ್ಧವನ್ನು ಮಾಡ್ತಾಯಿದ್ರು. ಇತ್ತೀಚೆಗೆ ಗುರು ಗೋವಿಂದ ಸಿಂಗರ ಮಕ್ಕಳನ್ನು ಬಲಿದಾನ ಮಾಡಿರಲ್ಲ ಆನಂದಪುರ ಕೋಟೆಯಲ್ಲಿ, ಔರಂಗಜೇಬ್ ಅವ್ರ ಸುತ್ತಲೂ ಮಣ್ಣಿನ ಕಟ್ಟಡವನ್ನು ಕಟ್ಟಲಾಗುತ್ತೆ, ಗೋಡೆಯನ್ನು ಕಟ್ಟಿ ಸಾಯಿಸ್ತಾರೆ. ಯಾಕೆಂದರೆ ನೀನು ಮತಾಂತರ ಆಗು, ಇಲ್ಲ ಅಂತ ಹೇಳಿದ್ರೆ ಪ್ರಾಣವನ್ನು ತ್ಯಾಗ ಮಾಡುವಂಥ. ಇದನ್ನು ವೀರ ಬಾಲ ದಿವಸ್ ಅಂತ ಇವತ್ತು ಕೇಂದ್ರ ಸರ್ಕಾರ ಆಚರಣೆ ಮಾಡ್ತಾ ಇರೋದು. ಅಂದರೆ ಬಾಲ ಯುವಕರೇನಿದ್ದಾರೆ, ಅವರ ಶೌರ್ಯ ಗಾಥೆ ಏನಿದೆ ಪ್ರತಿಯೊಬ್ಬ ಭಾರತೀಯನಿಗೆ ಗೊತ್ತಾಗಬೇಕು ಅಂತ ಈ ವೀರ ಬಾಲ ದಿವಸವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು. ಉದಾರವಾದಿಗಳಾಗಿದ್ದಿದ್ರೆ, ಸಾಮ್ಯವಾದಿಗಳಾಗಿದ್ದಿದ್ರೆ, ಶಾಂತಿ ಪ್ರಿಯರಾಗಿದ್ದರೆ 6 ವರ್ಷ 9 ವರ್ಷದ ಮಕ್ಕಳುಗಳ ಸುತ್ತ ಗೋಡೆಯನ್ನು ಸಜೀವವಾಗಿ ನಿಲ್ಲಿಸಿ ಗೋಡೆಯನ್ನು ಯಾಕೆ ಕಟ್ತಾ ಇದ್ರು ಅಂತ ಹೇಳ್ತಕ್ಕಂಥದ್ದು ಇತಿಹಾಸದ ಪ್ರಜ್ಞೆ. ಹಿಂದೂಗಳನ್ನು ಏಕತ್ರಗೊಳಿಸಿ ಅವರನ್ನು ಒಂದು ಛತ್ರದಡಿಯಲ್ಲಿ, ಅಂದರೆ ಆಶ್ರಯದಾತನಾಗಿದ್ದಂಥ ಛತ್ರಪತಿ ಶಿವಾಜಿ ಮಹಾರಾಜರು ಯಾವೊಬ್ಬ ಮೊಘಲನನ್ನು ಮತಾಂತರ ಮಾಡಲಿಲ್ಲ. ಸ್ವರಾಜ್ಯ ಅಂದರೆ ಏನು, ಹಿಂದವಿ ಸ್ವರಾಜ್ಯ ಅಂದರೆ ಏನು ಅನ್ನೋಂಥ ಅರ್ಥ ಮಾಡ್ಕೊಳ್ಳೋಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕು. ಹಾಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಎಲ್ಲರೂ ಅಲ್ಲಿ ಸೋದರತ್ವದಿಂದ ಬಾಳಲಿ ಅಂತ. ಯಾವೊಬ್ಬ ಮೊಘಲನನ್ನು ಕೂಡ ಅವರು ಮತಾಂತರ ಮಾಡಲಿಕ್ಕೆ ಹೋಗಿಲ್ಲ, ಹಿಂದೂ ಧರ್ಮಕ್ಕೆ ಮತಾಂತರ ಮಾಡ್ಬೋದಾಗಿತ್ತು. ಇಂಥ ಎಲ್ಲ ಪೈಶಾಚಿಕ ಕೃತ್ಯಗಳನ್ನು ಮಾಡಿದಂಥ ಮೊಘಲರನ್ನು ಉದಾರವಾದಿಗಳು ಅಂತ ಹೇಳ್ತಾರೆ. ಯಾರ ಮೇಲೆ ತೆರಿಗೆಯನ್ನು ಆಗ್ತಾ ಇರಲಿಲ್ಲ ಅಂಥವರ ಮಕ್ಕಳುಗಳನ್ನು ಗುಲಾಮರಾಗಿ ಇಟ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲದೆ ಇವರ ಜಾನಾನದಲ್ಲಿ ಹಿಂದೂ ರಾಜರಿಂದ ಸೆರೆ ಹಿಡಿಯಲ್ಪಟ್ಟ ರಾಣಿಯರನ್ನು ತಗೊಂಡೋಗಿ ಭೋಗದ ವಸ್ತುಗಳಾಗಿ ಉಪಯೋಗ ಮಾಡಿದಂಥವರು ಯಾವ ರೀತಿಯಲ್ಲಿ ಉದಾರಗಳಾಗ್ತಾರೆ ಅನ್ನೋದಕ್ಕೆ ಪ್ರಶ್ನೆ ಇವತ್ತು ಎಡಚರರು ಹೇಳಬೇಕಾಗಿದೆ. ಟಿವಿ ವಿಕ್ರಮದ ಸಮಸ್ತ ವೀಕ್ಷಕರಿಗೆ ಆಟೋವಾಲಾ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಜಯಂತ್ ಪಾಂಡೆ. ಸ್ನೇಹಿತರೆ, ಆಟೋವಾಲಾ ಕಾರ್ಯಕ್ರಮಕ್ಕೆ ನಾವಿಂದು ಆಯ್ದುಕೊಂಡಂತಹ ವಿಷಯ ತಿರುಚಿದ ಇತಿಹಾಸಕ್ಕೆ ತಿಲಾಂಜಲಿ ಇಟ್ಟಂತಹ ಮೋದಿಜಿ. ಹೌದು ಸ್ನೇಹಿತರೆ, ಇವತ್ತು ನಾನು ಈ ಮುನ್ನುಡಿಯನ್ನು ನಿಮ್ಮ ಮುಂದೆ ಯಾಕೆ ಇಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಒಂದು ದೇಶ ಅಂತ ಹೇಳಿದ್ರೆ ಅದಕ್ಕೆ ತನ್ನ ಮೇಲಾದಂಥ ಆಕ್ರಮಣ, ದಬ್ಬಾಳಿಕೆ ಆದಂತಹ ದಾಳಿಗಳ ಬಗ್ಗೆ ಸಮಗ್ರವಾದಂತಹ ಮಾಹಿತಿ ಇರಬೇಕು ಅಲ್ಲಿನ ನಾಗರಿಕರಿಗೆ. ಅದನ್ನು ಅವ್ರು ಯಾವಾಗ ತಿಳ್ಕೊಳ್ಳಲ್ವೋ ಅಂಥ ದೇಶ ಭವಿಷ್ಯದಲ್ಲಿ ನಷ್ಟ ಆಗುತ್ತೆ ಅಂತ ಪ್ರಖ್ಯಾತ ಇತಿಹಾಸಕಾರರು ಹೇಳ್ತಾ ಇರತಕ್ಕಂಥ ಪಾಠ. ಹಾಗಾಗಿ ಭಾರತಕ್ಕೂ ಕೂಡ ಒಂದು ನೈಜವಾದಂಥ ಇತಿಹಾಸ ಇದೆ. ಆದರೆ ರಾಜಕೀಯ ದುರುದ್ದೇಶಗಳಿಂದ ಭಾರತವನ್ನು ಶಿಕ್ಷಣದ ಮೂಲಕ ಮಣಿಸುವಂತಹ ಒಂದು ಸುದೀರ್ಘ ಪ್ರಕ್ರಿಯೆ ನಮ್ಮ ದೇಶದಲ್ಲಿ ನಡೆದೋಯ್ತು. ಆದರೆ ಸಂವಿಧಾನ ರಚನೆ ಆದಮೇಲೂ ಕೂಡ ನಾವು ಅದನ್ನು ಸರಿಪಡಿಸ್ಕೊಳ್ಳುವಂಥ ಸಂದರ್ಭ ಒದಗಿ ಬರಲೇ ಇಲ್ಲ. ಜಾತ್ಯತೀತತೆಯ ಪೊಳ್ಳುವಾದವನ್ನು, ಸೆಕ್ಯುಲರನ್ನು ಬೆಳೆಸಬೇಕು ಅನ್ನುವಂಥ ಉದ್ದೇಶದಿಂದ
ಸುದೀರ್ಘವಾಗಿ ದೇಶವನ್ನು 55 ವರ್ಷಗಳಿಗೂ ಅಧಿಕ ಕಾಲ ಆಳಿದಂತಹ ಕಾಂಗ್ರೆಸ್ ಪಾರ್ಟಿ ಏನು ಮಾಡ್ತು ಅಂತ ಹೇಳಿದ್ರೆ, ಎಡಚರರು ವೈಭವೀಕರಿಸಿದಂತಹ ಇತಿಹಾಸವನ್ನು ಮಕ್ಕಳಿಗೆ ಬೋಧಿಸುವುದರ ಮುಖಾಂತರ ಅವರಲ್ಲಿ ಜಾತ್ಯತೀತದ ವಾದವನ್ನು ಅವರ ಮಕ್ಕಳ ಒಂದು ಮನಸ್ಸಿನಲ್ಲಿ ಬಿತ್ತಲಾಯಿತು. ಆದರೆ ಈಗ ಒಂದು ಸುಸಂದರ್ಭ ಒದಗಿ ಬಂದಿದೆ. ಭಾರತೀಯರು ಅವರ ನೈಜ ಇತಿಹಾಸವನ್ನು ತಿಳಿದುಕೊಳ್ಳೋದಕ್ಕೆ ಉತ್ಸುಕರಾಗಿದ್ದರು, ಆದರೆ ಅದಕ್ಕೆಲ್ಲೂ ಅವಕಾಶ ಬರ್ತಾ ಇರಲಿಲ್ಲ. ಈಗ ಮೋದಿಜಿ ಸರ್ಕಾರ ಆ ಪ್ರಯತ್ನಕ್ಕೆ ಕೈ ಇಟ್ಟಿದೆ, ಅದನ್ನು ಜಾರಿಗೆ ತರಲು ಕೂಡ ಹೊರಟಿದೆ. ನಾನಿವತ್ತು ಈ ರೀತಿಯಾಗಿ ನಿಮ್ಮ ಮುಂದೆ ಯಾಕೆ ವಿವರಣೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ಹೇಳಿ ಕೇಳಿ ಭಾರತದ ಮೇಲೆ ವಿದೇಶಿ ಆಕ್ರಮಣಕೋರರು ದಾಳಿಯನ್ನು ಮಾಡಿದ್ರು. ಸುದೀರ್ಘವಾಗಿ 800,000 ವರ್ಷಗಳ ಕಾಲ, 2,000 ವರ್ಷಗಳಿಂದವೂ ದಾಳಿಗಳು ನಡೆದಿತ್ತು. ಆದರೆ ಯಾವಾಗ ಮೊಘಲರು ಈ ದೇಶದ ಮೇಲೆ ಮುಸಲ್ಮಾನರು, ಇಸ್ಲಾಮಿಕ್ ದಾಳಿಕೋರರು ದಾಳಿ ಮಾಡಿದ್ರೋ ಆವಾಗ ಆ ದಾಳಿ ಉತ್ತುಂಗಕ್ಕೆ ಹೋಯಿತು. ಹಿಂದೂಗಳ ಒಂದು ಗುರುಕುಲ ಶಿಕ್ಷಣ ಪದ್ಧತಿ ಸಂಪೂರ್ಣವಾಗಿ ನಾಶವಾಗೇ ಹೋಯಿತು. ಆದರೆ ಅಂಥ ಘನಘೋರ ಇತಿಹಾಸವನ್ನು ಕಂಡಂತಹ ಹಿಂದೂಗಳು ಅವರ ಮೇಲಾದಂಥ ದಾಳಿಗಳ ಬಗ್ಗೆ ಆಗಲಿ, ಆದಂಥ ಅತ್ಯಾಚಾರಗಳ ಬಗ್ಗೆ ಆಗಲಿ, ಮತಾಂಧತೆಯ ಬಗ್ಗೆ ಆಗಲಿ ಎಲ್ಲೂ ಕೂಡ ಹೇಳ್ಕೊಳ್ಳುವಂತಹ ಸಂದರ್ಭವನ್ನು ಸರ್ಕಾರಗಳು ಸೃಷ್ಟಿ ಮಾಡಿಕೊಡಲೇ ಇಲ್ಲ. ಹಾಗಾಗಿ NCERT ಅನ್ನುವಂಥ ಒಂದು ಸಿಲೆಬಸ್ ಇದೆ, ಅಂದರೆ ಒಂದು ಶಿಕ್ಷಣ ಪದ್ಧತಿ ಇದೆ. ಇದರ ಫುಲ್ ಫಾರ್ಮನ್ನು ನಾನು ನಿಮ್ಮ ಮುಂದೆ ಹೇಳ್ತೀನಿ. NCERT ಅಂದರೆ ನ್ಯಾಷನಲ್ ಕೌನ್ಸಿಲ್ ಆಫ್ ಎಜುಕೇಷನ್ ರಿಸರ್ಚ್ ಆ್ಯಂಡ್ ಟ್ರೈನಿಂಗ್ ಅಂತ. ಅಂದರೆ ರಾಷ್ಟ್ರೀಯ ಶೈಕ್ಷಣಿಕ ಸಂಶೋಧನೆ ಮತ್ತು ತರಬೇತಿ ಪರಿಷತ್ ಅಂತ ಇದರ ಅರ್ಥ ಆಗುತ್ತೆ. ಇದರಲ್ಲಿ ಏನಾಯಿತು ಅಂತ ಹೇಳಿದ್ರೆ, ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಾಗಿಂದ ಸಾಕಷ್ಟು ಕಾಲ ಶಿಕ್ಷಣ ಸಚಿವರು ಮೌಲಾನಾ ಆಜಾದ್ ಅವರಾಗಿದ್ದರು. 15 ವರ್ಷಗಳ ಕಾಲ ಅವರಾಗಿದ್ದರು. ಅವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ನೈಜ ಇತಿಹಾಸಕ್ಕೆ ಎಲ್ಲೂ ಬೆಲೆನೇ ಕೊಡಲಿಲ್ಲ. ಹಾಗಾಗಿ NCERT ಯಾವಾಗ ಅಸ್ತಿತ್ವಕ್ಕೆ ಬಂತೋ ಅಲ್ಲಿ ಎಡಚರ ಮನಸ್ಥಿತಿ ಇರುವಂತಹ ಸೆಕ್ಯುಲರ್ವಾದಿಗಳು ತಾವೇ ಸೃಷ್ಟಿಸಿದಂಥ ಪೊಳ್ಳು ಕಥೆಗಳನ್ನು ಮಕ್ಕಳ ಮುಂದೆ ಹೇಳೋದಕ್ಕೆ ಶುರು ಮಾಡಿದ್ರು ಇತಿಹಾಸದ ಪಾಠಗಳ ಮುಖಾಂತರ. ಹಾಗಾಗಿ ಏನಾಗೋಯ್ತು ಅಂತಂದರೆ, ಮೊಘಲರು ಉದಾರಿವಾದಿಗಳು, ಅವರು ಯಾರನ್ನು ಹಿಂಸೆಯೇ ಮಾಡಲಿಲ್ಲ, ಅವರೊಂಥರ ಶಾಂತಿ ಪ್ರಿಯರು ಅನ್ನುವಂಥ ರೀತಿಯಲ್ಲಿ ವೈಭವೀಕರಿಸಿದ ಇತಿಹಾಸವನ್ನು ನಮ್ಮ ಮಕ್ಕಳಿಗೆ ಬೋಧನೆಯನ್ನು ಮಾಡಲಾಗ್ತಾ ಇತ್ತು ಈವರೆಗಿನ ಕಾಲಘಟ್ಟದವರೆಗೆ. ಆದರೆ ಈಗ ಆ ಮಕ್ಕಳಿಗೆ ಭಾರತದ ಮೇಲಾದಂಥ ಆಕ್ರಮಣಗಳ ಕುರಿತಾಗಿ ನೈಜ ಇತಿಹಾಸವನ್ನು ಅರಿತುಕೊಳ್ಳುವಂತಹ ಒಂದು ಸುಸಂದರ್ಭ ಒದಗಿ ಬಂದಿದೆ. ಯಾಕೆ ಇವತ್ತು ಅಂತಂದರೆ, ನೋಡಿ, ಈಗ 8ನೇ ತರಗತಿಯ NCERTಯ ಸಾಮಾಜಿಕ ವಿಜ್ಞಾನ ಅಂದರೆ ಇತಿಹಾಸದ ಪಾಠ ಏನು ಮಾಡ್ತಾರೆ, ಅದರಲ್ಲಿ ಈಗ ಬದಲಾವಣೆಯನ್ನು ತರಲಾಗಿದೆ. ಎಕ್ಸ್ಪ್ಲೋರಿಂಗ್ ಸೊಸೈಟಿ ಇಂಡಿಯನ್ ಆ್ಯಂಡ್ ಬಯಾಂಡ್ ಅನ್ನುವಂತಹ ಇತಿಹಾಸದ ಪುಸ್ತಕ ಏನಿದೆ 8ನೇ ತರಗತಿಯ ಮಕ್ಕಳಿಗೆ ಈ ವರ್ಷದಿಂದ ಬೋಧನೆಯನ್ನು ಏನು ಮಾಡಲಾಗ್ತಾ ಇದೆ. ಇದರಲ್ಲಿ ಅಕ್ಬರ್ ಇರ್ಬೋದು, ಬಾಬರ್ ಇರ್ಬೋದು, ಹುಮಾಯೂನ್ ಇರ್ಬೋದು, ಶಹಜಾನ್ ಇರ್ಬೋದು, ಔರಂಗಜೇಬ ಇರ್ಬೋದು, ಇವರನ್ನೆಲ್ಲ ಏನು ಅಂಥ ಶಾಂತಿ ಪ್ರಿಯರು ಅಂತ ಹೇಳಿ ಬಿಂಬಿಸಿ ಏನು ಮಾಡಿದ್ರೋ, ಇವರು ಮಾಡಿದಂಥ ಪೈಶಾಚಿಕ ಕೃತ್ಯಗಳು, ಮಾರಣ ಹೋಮಗಳು, ಧ್ವಂಸ ಮಾಡಿದಂಥ ದೇವಾಲಯಗಳು, ಮತ್ತು ಇವರ ಆಡಳಿತ ವೈಖರಿ ಹೆಂಗಿತ್ತು, ಇವರು ಹಿಂದೂಗಳ ಮೇಲೆ ಏರಿದಂಥ ಜಿಜಿಯ ಟ್ಯಾಕ್ಸ್ ಇರ್ಬೋದು, ಆಮೇಲೆ ಇವರು ಹಿಂದೂ ಸ್ತ್ರೀಯರ ಮೇಲೆ ಮಾಡಿದಂಥ ಅತ್ಯಾಚಾರಗಳಿರ್ಬೋದು, ಮತ್ತು ಇವರ ಒಂದು ಕುತಂತ್ರದ ಯುದ್ಧ ನೀತಿಗಳ ಬಗ್ಗೆ ಇರ್ಬೋದು, ಈ ಎಲ್ಲ ವಿವರಣೆಯನ್ನು ಈ ಒಂದು ಇತಿಹಾಸದ ಪಾಠಗಳಲ್ಲಿ ಸೇರಿಸಲಾಗಿದೆ. ಈವರೆಗಿನ NCERTಯ ಚಿತ್ರಣವನ್ನು ನಾವು ನೋಡುವಾಗ ಇತಿಹಾಸದ ಪುಟಗಳಲ್ಲಿ, ಇತಿಹಾಸದ ಪುಸ್ತಕದಲ್ಲಿ ಏನಿರ್ತಾ ಇತ್ತು ಅಂದರೆ, ಸಾಕಷ್ಟು ಪುಟಗಳು ಕೇವಲ ಮೊಘಲರ ಒಂದು ಆಳ್ವಿಕೆಯನ್ನು ವೈಭವೀಕರಿಸಲಿಕ್ಕೆ ಮಾತ್ರ ಹೋಗ್ತಾ ಇತ್ತು. ಹಿಂದೂ ರಾಜರ ಒಂದು ಶೌರ್ಯಗಾಥೆಯನ್ನಾಗಲಿ, ಗೌರವಶಾಲಿ ಇತಿಹಾಸವನ್ನಾಗಲಿ, ಹಿಂದೂಗಳ ಗೌರವಶಾಲಿ ಇತಿಹಾಸವನ್ನಾಗಲಿ, ನಮ್ಮ ಋಷಿಮುನಿಗಳ ಗೌರವಶಾಲಿ ಇತಿಹಾಸವನ್ನಾಗಲಿ ಎಲ್ಲಿಯೂ ಕೂಡ ನೈಜತೆಯಿಂದನೂ ಕೂಡ ಹೇಳ್ಕೊಡ್ಬೇಕು ಅನ್ನುವಂಥ ಒಂದೇ ಒಂದು ಸೂಕ್ಷ್ಮ ವಿಚಾರ ಈ ಶಿಕ್ಷಣ ತಜ್ಞರಿಗೆ ಬರಲೇ ಇಲ್ಲ. ಹಾಗಾಗಿ ಇವಾಗ ಮೋದಿಜಿ ಸರ್ಕಾರ ಈ ಒಂದು ಕೆಲಸಕ್ಕೆ ಕೈ ಹಾಕಿ ಪರಿಷ್ಕರಣೆಯನ್ನು ಮಾಡಿರ್ತಕ್ಕಂಥದ್ದು ಇತಿಹಾಸದಲ್ಲಿ. ಅಂದರೆ ಯಾರು ಈ ದೇಶದ ಮೇಲೆ ದಾಳಿ ಮಾಡಿದ್ರು, ಅದು ಯಾರೇ ಆಗಿರ್ಬೋದು, ಅವರ ಒಂದು ಒಳ್ಳೆಯ ಗುಣಗಳನ್ನು ಕೂಡ ಅರಿತುಕೊಳ್ಳುವಂಥ ಅವಶ್ಯಕತೆ ಇದೆ, ಅವರ ದುರ್ಗುಣಗಳನ್ನು ಕೂಡ ಅರಿತುಕೊಳ್ಳುವ ಅವಶ್ಯಕತೆ ಇದೆ. ಹಾಗಾಗಿ ಈಗ ಈ ಇತಿಹಾಸದ ಪುಟಗಳಲ್ಲಿ
ಮೊಘಲ ರಾಜವಂಶಸ್ಥರು ಏನೇನು ಅವಘಡಗಳನ್ನು ಮಾಡಿದರು ಅನ್ನುವಂತಹ ನೈಜ ಇತಿಹಾಸವನ್ನು ಕಲಿಸುವಂತಹ ಪ್ರಯತ್ನಕ್ಕೆ ಈಗ ಮೋದಿಜಿ ಸರ್ಕಾರ ಕೈ ಹಾಕಿದೆ. ಸ್ನೇಹಿತರೆ, ಈ ಬ್ರಿಟಿಷ್ನ ಇತಿಹಾಸಕಾರರಿದ್ದಾರಲ್ಲ, ಅವರು ಪದೇ ಪದೇ ಒತ್ತಿ ಹೇಳ್ತಾಯಿದ್ರು. ಅದರಲ್ಲಿ ನಾವು ಇಬ್ಬರ ಉದಾಹರಣೆಯನ್ನು ನೋಡೋಣ. ಸರ್ ಫ್ರೆಡ್ರಿಕ್ ವೈಟ್ ಅನ್ನೋರು ಮತ್ತು ಎಡ್ವರ್ಡ್ ಥಾಮಸ್ ಅನ್ನೋರು, ಇವರಿಬ್ಬರ ಒಂದು ವಾದಗಳು ಹೆಂಗಿತ್ತು ಅಂದರೆ ಅನುಕ್ರಮವಾಗಿ, ಅಂದರೆ ಮೊದಲನೇ ವಾದ ಬಂದು ಫ್ರೆಡ್ರಿಕ್ ವೈಟ್ ಅವ್ರದ್ದು. ಇವ್ರೇನು ಹೇಳಿದ್ರು ಅಂದರೆ, ಭಾರತೀಯರ ಮೇಲೆ ಆಂಗ್ಲರ ಒಂದು ಶಿಕ್ಷಣ ಪದ್ಧತಿಯನ್ನು ನಾವು ಮಾಡುವಾಗ ಇತಿಹಾಸವನ್ನು ಬ್ರಿಟಿಷರು ಯಾವ ಮನಸ್ಥಿತಿಯಲ್ಲಿ ಬೋಧನೆ ಮಾಡಬೇಕೋ ಅದರಲ್ಲಿ ಆಗು ಹೋಗುಗಳ ಚಿಂತೆ ನಮಗಿಲ್ಲ. ಹಾಗಾಗಿ ಅವ್ರದ್ದು ಇದ್ದಿದ್ದೇ ಅದಲ್ವ, ಡಿವೈಡ್ ಆ್ಯಂಡ್ ರೂಲ್ಸ್ ಪಾಲಿಸಿ, ಒಡೆದು ಆಳುವಂಥ ನೀತಿಗೆ ಅನುಗುಣವಾಗಿ ನಾವು ಇತಿಹಾಸವನ್ನು ರಚಿಸಿದ್ದೀವಿ ಅಂತ ಇವರೇ ಹೇಳ್ಕೊಂಡಿದ್ದಾರೆ. ಇವ್ರದ್ದೇ ಒಂದು ಸಂದೇಶಗಳಿವೆಲ್ಲ. ಅದಾದಮೇಲೆ ಎಡ್ವರ್ಡ್ ಥಾಮಸ್ ಅನ್ನುವಂಥ ವ್ಯಕ್ತಿ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ನಾವು ಇವತ್ತು ರಚನೆ ಮಾಡಿಕೊಟ್ಟಂಥ ಇತಿಹಾಸವನ್ನು ಬ್ರಿಟಿಷರ ಕಣ್ಣಿಗೆ ಹೇಗೆ ಸರಿಯಾಗಿ ಕಂಡಿದೆಯೋ ಹಾಗೆ ನಾವು ಬರಿತೀವಿ. ಇದನ್ನು ಮುಂದೆ ಯಾರಾದರೂ ಬದಲಾಯಿಸಬೇಕು ಅನ್ನೋದಾದರೆ ಅವ್ರಿಗೆ ಗಂಡೆದೆ ಇರಬೇಕು, ಗುಂಡಿಗೆ ಇರಬೇಕು ಅಂತ ಹೇಳುವಂಥ ಮಾತುಗಳನ್ನು ಇವ್ರು ಹೇಳಿರ್ತಾರೆ. ಹಾಗಾಗಿನೇ ಲಾಲ್ ಅಂತ ಹೇಳುವಂತಹ ನಮ್ಮ ಪ್ರಸಿದ್ಧ ಇತಿಹಾಸಕಾರರು ಹೇಳ್ತಾರೆ, 1500ರಿಂದ 560ರಿಂದ 1600ರ ಮಧ್ಯೆ ಏನಿತ್ತು ಅಂತ ಹೇಳಿದ್ರೆ, ಭಾರತದ ಜನಸಂಖ್ಯೆ 20 ಕೋಟಿಗೂ ಮೀರಿದಂಗೆ ಇತ್ತು, ಅಖಂಡ ಭಾರತದ ಜನಸಂಖ್ಯೆ ಅವತ್ತು. ಆಗ ಮೊಘಲರ ದಾಳಿಯಿಂದ ಏನಾಯಿತು ಅಂತ ಹೇಳಿದ್ರೆ 3 ಕೋಟಿಗೂ ಆ ಒಂದು ಪೀರಿಯಡಲ್ಲಿ ಟೋಟಲ್ಲಾಗಿ ಹೇಳೋದಾದರೆ ಮೊಘಲರ ಕಾಲಾವಧಿಯಿಂದ ಸ್ವತಂತ್ರ ಬರೋವರೆಗೂ ಹಿಂದೂಗಳ ಮೇಲೆ ನಡೆದಂತಹ ದಾರುಣ ಕೃತ್ಯಗಳನ್ನು ನೋಡಿದ್ರೆ 8 ಕೋಟಿಗೂ ಅಧಿಕವಾದಂಥ ಹಿಂದೂಗಳ ಮಾರಣ ಹೋಮ ನಡೆದೋಗಿದೆ ಅಂತ ಇತಿಹಾಸ ಸ್ಪಷ್ಟವಾಗಿ ಸಾರಿ ಹೇಳುತ್ತೆ. ಆದರೆ ಅದು ಸರ್ಕಾರದಿಂದ ಅಧಿಕೃತವಾಗಿ ಬರಬೇಕಷ್ಟೇ. ಹಾಗಾಗಿ ಲಾಲ್ ಅಂತ ಹೇಳುವವರು ಈ ಒಂದು ಪುಸ್ತಕದಲ್ಲಿ ಇದನ್ನು ಬರೆದಿದ್ದಾರೆ. ಗ್ಲೋರಿ ಆ್ಯಂಡ್ ಪ್ರಾಕ್ಟೀಸಸ್ ಆಫ್ ಮೊಘಲ್ಸ್ ಇನ್ ಇಂಡಿಯಾ ಅನ್ನುವಂಥ ಪುಸ್ತಕದಲ್ಲಿ ಸ್ಪಷ್ಟೀಕರಣವನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ 1560ರಿಂದ 600ರ ಸಂದರ್ಭದಲ್ಲಿ ಭಾರತದ ಹಿಂದೂಗಳ ಜನಸಂಖ್ಯೆ 17 ಕೋಟಿಗೆ ಕುಸ್ತೋಯ್ತು ಅಂತ. ಅಂದರೆ 3 ಕೋಟಿಗೂ ಅಧಿಕವಾದಂಥ ಹಿಂದೂಗಳನ್ನು ಮಾರಣ ಹೋಮ ಮಾಡಲಾಯಿತು ಅಂತ. ಇದೇ NCERTಗೆ ಒಂದು 2020ನೇ ಇಸ್ವಿಯಲ್ಲಿ ಒಂದು RTIನ ಮುಖಾಂತರ ಒಂದು ಅರ್ಜಿಯನ್ನು ಹಾಕಲಾಗುತ್ತೆ. ನೀವು ಎಲ್ಲ ಇತಿಹಾಸದ ಪುಸ್ತಕಗಳಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದೀರಾ, ಹಾಗಾಗಿ ಮೊಘಲ್ ವಂಶಸ್ಥರು, ಮೊಘಲ್ ರಾಜರು ಅಂದರೆ ಮೊಘಲ್ ಬಾದ್ಶಾಗಳು ಅಂತ ಏನು ಹೇಳ್ತೀರಾ, ಇವರು ಎಲ್ಲಿ ಹಿಂದೂ ದೇವಾಲಯಗಳನ್ನು ಪುನರ್ನಿರ್ಮಾಣ ಮಾಡಿದರು ಅದರ ಮಾಹಿತಿಯನ್ನು ಕೊಡಿ ಅಂತ ಹೇಳಿದಾಗ NCERT ಕೌನ್ಸಿಲ್ ಕೊಟ್ಟಂತಹ ಒಂದು ಸ್ಪಷ್ಟೀಕರಣವನ್ನು ನೋಡಿದ್ರೆ ನಗು ಬರುತ್ತೆ ನಿಮಗೆ. ನಮಗೆ ಅಂಥ ಅಧಿಕೃತವಾದ ಯಾವುದೇ ಮಾಹಿತಿ ಇಲ್ಲ, ನಾವು ಅದನ್ನು ಇತಿಹಾಸದಲ್ಲಿ ಸೇರಿಸಿದ್ದೀವಿ ಅಷ್ಟೇ ಅಂತ ಹೇಳುವಂಥ ಉತ್ತರವನ್ನು ಕೊಡ್ತಾರೆ. ಆಧಾರವೇ ಇಲ್ಲದೆ ಇವರು ಉತ್ತರವನ್ನು ಹೆಂಗೆ ಕೊಡ್ತಾರೆ ಅನ್ನುವಂಥ ಪ್ರಶ್ನೆ ಬಂತು. ಅದಾದಮೇಲೆ ಪಶ್ಚಿಮ ಬಂಗಾಳದ ಸರ್ಕಾರ ಅಧಿಕೃತವಾಗಿ NCERTಗೆ ಒಂದು ಪತ್ರವನ್ನು ಬರೆಯುತ್ತೆ. ಏನಂತ ಹೇಳಿದ್ರೆ, ಮಧ್ಯಕಾಲೀನ ಯುಗ ಅಂತಂದರೆ ಇವಾಗ ಏನು ಮೊಘಲರ ಒಂದು ಆಕ್ರಮಣ ಶುರುವಾಯಿತೋ ಅದಾದಾಗಿಂದ ಹಿಂದೂಗಳ ಮೇಲೆ ನಡೆದಂತಹ ನರಸಂಹಾರದ ಚರಿತ್ರೆಯನ್ನು, ದೇವಾಲಯದ ಧ್ವಂಸಗಳ ಒಂದು ಚಿತ್ರಣವನ್ನು ಮಕ್ಕಳಿಗೆ ಇತಿಹಾಸದಲ್ಲಿ ಬೋಧಿಸಬಾರದು ಅಂತ ಹೇಳುವಂತಹ ಒಂದು ವಿಷಯವನ್ನು NCERTಯ ಮುಂದೆ ಪಶ್ಚಿಮ ಬಂಗಾಳದ ಎಡಚರರ ಸರ್ಕಾರ ಇಟ್ಟಿತ್ತು. ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಮತ ಬ್ಯಾಂಕ್. ಈ ಮತ ಬ್ಯಾಂಕ್ನ ದೃಷ್ಟಿಕೋನದಿಂದ ನೋಡಿದಾಗ ತಪ್ಪು ಅನ್ನೋದು ಯಾರೇ ಮಾಡಿದ್ರು ತಪ್ಪೇ. ಅದು ಆ ತಪ್ಪನ್ನು ಖಂಡಿಸುವ ಧೈರ್ಯವನ್ನು ದೇಶದ ಯುವ ಪೀಳಿಗೆಯ ಮುಂದೆ ಹುಟ್ಟಾಕಲಿಲ್ಲ ಅಂತ ಹೇಳಿದ್ರೆ ನಾವು ಈ ದೇಶದ ಮಕ್ಕಳಾಗಿ ಏನು ಒಂದು ಲಾಭ ಇದೆ ಅನ್ನೋವಂಥ ಪ್ರಶ್ನೆಯನ್ನು ನಾವೆಲ್ಲರೂ ಇವತ್ತು ನಮ್ಮ ಮುಂದೆ ಇಟ್ಕೋಬೇಕು. ಅದಾದಮೇಲೆ ಯಾವಾಗ ಈ ಒಂದು ಪುಸ್ತಕ ಹೊರಗಡೆ ಬರುತ್ತೋ ನಾವು ನೋಡಬೇಕು, ಇಲ್ಲಿ ಹಿಂದೂಗಳ ಒಂದು ಶಿಕ್ಷಣ ಪದ್ಧತಿ ಹೇಗಿತ್ತು ಅಂತ ಹೇಳಿದ್ರೆ ದೇಶದೆಲ್ಲೆಡೆಗೆ ಗುರುಕುಲ ಶಿಕ್ಷಣ ಪದ್ಧತಿ ಇತ್ತು. ಹಾಗಾಗಿ ಋಷಿಮುನಿಗಳಿಂದ ಕೊಡುಗೆಯಾಗಿ ಬಂದಂತಹ ವೇದಗಳು, ಉಪನಿಷತ್ತುಗಳು ಮತ್ತು ಹಲವಾರು ಶಾಸ್ತ್ರಗಳೇನಿರ್ಬೋದು, ಆಯುರ್ವೇದ, ವಿಜ್ಞಾನ ಎಲ್ಲನೂ, ನಮ್ಮ ಅಂತರಿಕ್ಷದ ಬಗ್ಗೆ ಇರ್ಬೋದು, ಎಲ್ಲನೂ ನಮ್ಮ ಮಕ್ಕಳು ಓದ್ತಾಯಿದ್ರು, ಪಾರಂಗತರಾಗ್ತಾಯಿದ್ರು, ವಿದ್ವಾಂಸರಾಗ್ತಾಯಿದ್ರು. ಆದರೆ ಎಲ್ಲವನ್ನು ನಾಶಪಡಿಸಿದಂತಹ ವಿದೇಶಿ ದಾಳಿಕೋರರು ಬ್ರಿಟಿಷ್ ಶಿಕ್ಷಣ ಪದ್ಧತಿಯನ್ನು ನಮ್ಮ ಮೇಲೆ ಇರೋದು. ವಿಲಿಯಂ ಜಾನ್ಸ್ ಇರ್ಬೋದು, ಮತ್ತು ಲಾರ್ಡ್ ಮೆಕಾಲೆ ಇರ್ಬೋದು, ಇವರೆಲ್ಲ ಅವರ ಒಂದು ಶಿಕ್ಷಣ ಪದ್ಧತಿಯನ್ನು ನಮ್ಮ ಮೇಲೆ ಹೇರ್ಬಿಟ್ಟೋದ್ರು.
ಆದರೆ ಹೊರಡುವ ಮುಂಚೆ ಒಂದು ವಿಷಯವನ್ನು ಕೂಡ ಹೇಳ್ಬಿಟ್ಟು ಹೋಗಿದ್ರು. ಈ ಇತಿಹಾಸವನ್ನು ಓದುವಂಥ ಭಾರತೀಯರಲ್ಲಿ ಯಾವುದೇ ವಿಧವಾದಂತಹ ದೇಶ ಪ್ರೇಮ ಹೊರಹೊಮ್ಮೋದಿಲ್ಲ, ಇವರು ಕಾಲೇ ಚಂಡಿಕ ಸಫೇದಿ ಗುಲಾಮರಾಗಿ ಹೊರಹೊಮ್ತಾರೆ ಅಂತ. ಅಂದರೆ ಕಪ್ಪು ಚರ್ಮದ ಈ ಭಾರತೀಯರು ಬ್ರಿಟಿಷರ ಗುಲಾಮರಾಗ್ತಾರೆ ಒಂದಲ್ಲ ಒಂದಿನ ವೈಚಾರಿಕವಾಗಿ ಅಂತ ಹೇಳುವಂಥ ಮಾತುಗಳನ್ನು ಕೂಡ ಇವರು ಉಚ್ಚಾರಣೆ ಮಾಡಿ ಹೋಗಿರ್ತಕ್ಕಂಥದ್ದು. ಆದರೆ ಸ್ವಾತಂತ್ರ್ಯ ಬಂದು ನಮಗೆ 75 ವರ್ಷ ಆದರೂ ನಮ್ಮ ಸಂವಿಧಾನವನ್ನು ನಾವು ರಚನೆ ಮಾಡಿಕೊಂಡಾಗಲೂ ಕೂಡ ನಮಗೆ ನಮ್ಮ ಇತಿಹಾಸದಲ್ಲಿ ಪರಿಷ್ಕರಣೆಯನ್ನು ಮಾಡಬೇಕು ಅಂತ ಎಲ್ಲೂ ನಮ್ಗೆ ಅನಿಸ್ಲೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಮತ ಬ್ಯಾಂಕ್ನ ದೃಷ್ಟಿಕೋನದಿಂದ ಈ ದೇಶವನ್ನು ಆಳಿದಂಥ ಸರ್ಕಾರಗಳು ನೈಜ ಇತಿಹಾಸವನ್ನು ಯುವ ಪೀಳಿಗೆಗೆ ಕಳಿಸ್ಬೇಕು ಅನ್ನುವಂಥ ಯಾವುದೇ ಒಂದು ಪ್ರಯತ್ನವನ್ನು ಮಾಡಲೇ ಇಲ್ಲ. ಆದರೆ ಈಗ ಆ ಪ್ರಯತ್ನಕ್ಕೆ ಕೈ ಹಾಕಿರುವಾಗ ಅಂಡು ಸುಟ್ಟುಕೊಂಡಂಥ ಬೆಕ್ಕುಗಳಂತೆ ಆಡ್ತಾ ಇರೋರು ಹಿಂದೂ ರಾಜರು ಕೂಡ ಹತ್ಯೆಗಳನ್ನು ಮಾಡಿದ್ದಾರೆ, ಹಿಂದೂ ರಾಜರು ಕೂಡ ಯುದ್ಧವನ್ನು ಮಾಡಿದ್ದಾರೆ. ಹಂಗಾಗಿ ಶಿವಾಜಿಯು ಕೂಡ ಹಲವಾರು ಜನರನ್ನು ಕೊಂದಾಕ್ಬಿಟ್ರು. ಅದರಲ್ಲಿ ಏನು ಹೊಸತನ ಇದೆ, ಮೊಘಲರು ಕೊಂದರು ಇವರು ಕೊಂದರು ಅಂತ ಹೇಳ್ತಿರಲ್ಲ ಸ್ವಾಮಿ, ನಿಮಗೆಲ್ಲ ಏನಾದರೂ ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದೆಯಾ ಅನ್ನುವಂಥ ಒಂದು ಪ್ರಶ್ನೆಯನ್ನು ಇಡಬೇಕು. ಯಾಕೆ ಅಂತ ಹೇಳಿದ್ರೆ ನೋಡಿ, ಈ ದೇಶ ಯಾವತ್ತೂ ಯಾವೊಬ್ಬನ ಗುಲಾಮಿತನಕ್ಕೂ ಹೋಗಿರಲಿಲ್ಲ ಅನ್ನೋದಕ್ಕೆ ನಾನು ಒಂದು 2-3 ಉದಾಹರಣೆಯನ್ನು ಹೇಳಬೇಕು. ಮತ್ತು ಈ ದೇಶದ ಜವಾಬ್ದಾರಿಯುತವಾದ ನಾಗರಿಕರಾಗಿ ನಾವು ಇದನ್ನು ತಿಳ್ಕೊಳ್ಳೋದು ಕೂಡ ತೀರಮಾನ ಅವಶ್ಯಕತೆ ಇದೆ. ಯಾಕೆ ಅಂತ ಹೇಳಿದ್ರೆ ಹಿಂದೂ ಧರ್ಮಕ್ಕೆ ಯಾವಾಗ ಸಂಚಕಾರ ಎದುರಾಗೋಯ್ತೋ, ಹಿಂದೂಗಳ ಮಾರಣಹೋಮ ಯಾವಾಗ ಉತ್ತುಂಗಕ್ಕೆ ಏರ್ತೋ, ಆವಾಗ ಸಿಖ್ ಧರ್ಮದ ಸಂಸ್ಥಾಪನೆಯನ್ನು ಮಾಡೋರು ನಮ್ಮ ಗುರುನಾನಕರು. ಅಂಥ ಗುರು ಪರಂಪರೆಯಲ್ಲಿ ಬಂದಂಥ ಗುರು ಗೋವಿಂದ ಸಿಂಗರನ್ನು ಚರ್ಮವನ್ನು ಸೀಳುವಂಥ ಕೆಲಸವನ್ನು ಮಾಡಿದ್ರಲ್ಲ ಈ ಮೊಘಲರು. ಇದನ್ನು ಯಾರು ಸಿಖ್ರು ಹೇಳಿದ್ರೆ ನಂಬಲ್ಲ, ಹಿಂದೂಗಳು ಹೇಳಿದ್ರೆ ನಂಬಲ್ಲ. ಈ ಮೊಘಲ್ ಬಾದ್ಶಾಗಳೇನಿದ್ರಲ್ಲ ಇವರು ಏನು ಮಾಡ್ತಾಯಿದ್ರು ಅಂದರೆ, ಅವರ ನೈಜ ಹೆಸರೇ ಒಂದಿರುತ್ತೆ, ಔರಂಗಜೇಬ ಅಂತಿರ್ತಾರೆ. ಆದರೆ ಅವರ ಬಿರುದುಗಳ ಅನ್ವಯವಾಗಿ ಇತಿಹಾಸವನ್ನು ಬರೆಸ್ತಾಯಿದ್ರು. ಇವೆಲ್ಲ ಇದೆ, ಉಲ್ಲೇಖ ಇದೆ, ಸೆಂಟ್ರಲ್ ಗೌರ್ಮೆಂಟ್ ಹತ್ರ ಎಲ್ಲವೂ ಇದೆ, ಕೇಂದ್ರ ಸರ್ಕಾರದ ಬಳಿ, ಇತಿಹಾಸ ತಜ್ಞರ ಬಳಿ ಆಧಾರಗಳಿದೆ. ಆ ಪುಸ್ತಕಗಳು ಎಲ್ಲ ಭಾಷೆಗಳಿಗೂ ತರ್ಜುಮೆ ಆಗಿರುವಂತಹ, ಎಲ್ಲ ಇಂಗ್ಲೀಷ್ಗೆ ಇರ್ಬೋದು, ಹಿಂದಿಗಿರ್ಬೋದು, ಉರ್ದುಗಿರ್ಬೋದು, ಅವುಗಳನ್ನು ಭಾಷಾಂತರ ಮಾಡಲಾಗಿದೆ, ಆಧಾರಗಳಿದೆ. ಅವುಗಳನ್ನು ಬಾದ್ಶಾ ನಾಮ ಅಂತ ಕರೀತಾರೆ. ಆ ಬಾದ್ಶಾ ನಾಮಗಳಲ್ಲಿ ಇವಾಗ ಔರಂಗಜೇಬ ಇರ್ತಾರೆ, ವಜೀರೆ ಆಲಮ್ ಅಂತ ಅವ್ರದ್ದು ಏನೋ ಒಂದು ಬಿರುದು ಇಟ್ಕೊಂಡಿರ್ತಾರೆ ಅಂತ ಇಟ್ಕೊಳ್ಳಿ. ಆ ಬಿರುದಿನ ಅನ್ವಯವಾಗಿ ಅಲ್ಲಿ ಮೆನ್ಷನ್ ಮಾಡಿರುವಂಥ ವಿಷಯಗಳೇ ನೈಜ ಇತಿಹಾಸ ಆಗಿರ್ತಕ್ಕಂಥದ್ದು. ಲಕ್ಷೋಪಲಕ್ಷ ಜನಗಳನ್ನು ಕೊಂದಾಕಿದಾರ್ರಿ, ಕೋಟ್ಯಾನುಕೋಟಿ ಜನಗಳನ್ನು ಕೊಂದಾಕಿದ್ದಾರೆ. ಒಂದು ಉದಾಹರಣೆಯಿಂದ ನಾವು ಸ್ಪಷ್ಟಪಡಿಸ್ಬೋದಾದರೆ, ಇವತ್ತು ಏನು ಅಕ್ಬರ ಒಬ್ಬ ಸೆಕ್ಯುಲರ್ ವಾದಿಯಾಗಿದ್ದ, ತುಂಬ ಮೃದು ಧೋರಣೆಯನ್ನು ಹಿಂದೂಗಳ ಮೇಲೆ ಹೊಂದಿದ್ದ ಅಂತ ಹೇಳ್ತಾರಲ್ಲ, ಇದೇ ಅಕ್ಬರ್ ಚಿತ್ತೋಡ್ನ ಕೋಟೆಯ ಮೇಲೆ ದಾಳಿಯನ್ನು ಮಾಡಿದಾಗ 5 ತಿಂಗಳ ಸತತ ಕಾಲದಿಂದ ಚಿತ್ತೋಡ್ಗಢವನ್ನು ವಶಪಡಿಸ್ಕೊಳ್ತಾರೆ. ಆದರೆ ಅದಾದ ಮೇಲೆ 30,000ಕ್ಕೂ ಹೆಚ್ಚು ಮಿಗಿಲಾದ ಹಿಂದೂಗಳ ಮಾರಣಹೋಮ ನಡೆಯುತ್ತೆ. ಇವರು ಕೊಂದಾಗೆಲ್ಲ ಏನು ಮಾಡ್ತಾಯಿದ್ರು ಅಂದರೆ, ಮಂಗಳಸೂತ್ರಗಳನ್ನಿರ್ಬೋದು, ಜನಿವಾರಗಳನ್ನಿರ್ಬೋದು, ತಲೆ ಬುರುಡೆಗಳನ್ನಿರ್ಬೋದು ತಗೊಂಬಂದ್ಬಿಟ್ಟು ಪಿರಮಿಡ್ ರೀತಿಯಲ್ಲಿ ಜೋಡಿಸ್ತಾಯಿದ್ರು. ಮಣಗಳ ಗಟ್ಟಲೆ ಜನಿವಾರಗಳನ್ನು ತೊಗೊಂಬರ್ತಾಯಿದ್ರು, ಮಂಗಳಸೂತ್ರಗಳನ್ನು ತೊಗೊಂಬರ್ತಾಯಿದ್ರು. ಜೀಜಿಯಾ ತೆರಿಗೆಯನ್ನು ಏರ್ತಾಯಿದ್ರು. ಅಲ್ಲಿರತಕ್ಕಂಥ ಹಿಂದೂ ದೇವಾಲಯಗಳನ್ನು ಲೂಟಿ ಮಾಡ್ತಾಯಿದ್ರು. ಅಲ್ಲಿರುವಂಥ ಜಲಾಶಯ ಮೂಲಗಳಿಗೆ ವಿಷವನ್ನು ಬೆರೆಸುವ ಮೂಲಕ ಕೋಟೆಗಳಿಗೆ ನೀರು ಸರಬರಾಜಾಗದೇ ಇರುವಂತಹ ಕುತಂತ್ರದ ಯುದ್ಧವನ್ನು ಮಾಡ್ತಾಯಿದ್ರು. ಆದರೆ ಹೇಳಿ ಕೇಳಿ ಹಿಂದೂ ರಾಜ ಮಹಾರಾಜರು ಎಲ್ಲಾದರೂ ಸುಮ್ಮನೆ ಇದ್ದೇನ್ರಿ? ಈ ದೇಶಕ್ಕೆ ಒದಗಿ ಬಂದಿರುವಂತಹ ಒಂದು ಸಂಕಷ್ಟವನ್ನು ಹೊರಗಡೆ ಹಾಕಬೇಕು ಅಂತ ದೇಶದ ಎಲ್ಲೋ ಒಂದು ಮೂಲೆಯ ಕಡೆ ಹೋರಾಟ ನಡೀತಲೇ ಇತ್ತು. ಹಂಗಾಗಿನೇ ಈ ಮೊಘಲ್ ಸಾಮ್ರಾಜ್ಯದ ಬಗ್ಗೆನೇ ಮಧ್ಯದಲ್ಲೇ ರಾಜ ವಿಕ್ರಮಾದಿತ್ಯ ಅಂತ ಬಿರುದಾಂಕಿತನಾದ ಹೇಮಚಂದ್ರ ಸಾಗರ ಅಧಿಕಾರವನ್ನು ವಹಿಸ್ಕೊತಾನೆ. ಈತ ಯಾರು ಕ್ಷತ್ರಿಯ ಅಲ್ಲ, ಈತ ಒಬ್ಬ ವೈಶ್ಯ. ಒಂದು ಪ್ಲೇಟ್ ಉಪ್ಪು ಅಂದರೆ ಉಪ್ಪು ಮಾರಾಟ ಮಾಡ್ತಾ ಇದ್ದಂಥವನು ಮೊಘಲರ ಸಂಪರ್ಕವನ್ನು ಬೆಳೆಸಿ ಸರ್ಕಾರಿ ಅಧಿಕಾರಿಯಾಗಿ ಸೇರಿಕೊಂಡು ಮೊಘಲ್ ಸಾಮ್ರಾಜ್ಯಕ್ಕೆ ಚಕ್ರಾಧಿಪತಿ ಆಗೋಗ್ತಾನೆ. ಸ್ನೇಹಿತರೆ, ನಾನಿಲ್ಲಿ ಸಂಚಿಕೆ ಸುದೀರ್ಘ ಆಗ್ಬೋದು, ಆದರೆ ನಾನು ಕುತೂಹಲದಿಂದ, ತುಂಬ ಹುಮ್ಮಸ್ಸಿನಿಂದ, ತುಂಬ ಏಕಾಗ್ರತೆಯಿಂದ ಈ ವಿಷಯಗಳನ್ನು ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ಇದನ್ನು ಕೊನೆ ತನಕ ನೋಡಿ ಅಂತ ವಿನಂತಿಯನ್ನು ಮಾಡ್ತೀನಿ. ಹಿಂದೂ ರಾಜ ಮಹಾರಾಜರು ಈ ಮಣ್ಣಿನಲ್ಲೇ ಹುಟ್ಟಿದವರು. ಅವರ ಮಾತೃಭೂಮಿಯ ರಕ್ಷಣೆಗೋಸ್ಕರ, ಧರ್ಮದ ರಕ್ಷಣೆಗೋಸ್ಕರ, ಸಂಸ್ಕೃತಿಯ ರಕ್ಷಣೆಗೋಸ್ಕರ, ಗೋಮಾತೆಯ ರಕ್ಷಣೆಗೋಸ್ಕರ, ದೇವಾಲಯಗಳ ರಕ್ಷಣೆಗೋಸ್ಕರ
ಶಸ್ತ್ರವನ್ನು ಶತ್ರುಗಳ ವಿರುದ್ಧ ಎತ್ತಿದ್ರೆ ಹೊರತು ಯಾರನ್ನು ಅವರು ಬಲವಂತವಾಗಿ ಮತಾಂತರವನ್ನು ಮಾಡಲೇ ಇಲ್ಲ. ಹಾಗಾಗಿ ನೋಡಿ, ಎಲ್ಲ ಕಡೆಗೂ ಹೋರಾಟ ನಡೀತಾನೆ ಇತ್ತು. ಮಹಾರಾಣಾ ಪ್ರತಾಪರಿದ್ರಲ್ಲ, ಅವರ ಕುದುರೆ ಇತ್ತು ಚೇತಕ ಅಂತ. ಆ ಚೇತಕವು ಕೂಡ ನಮಗೆ ಬಲಿದಾನವನ್ನು ಮಾಡ್ತು ಮಹಾರಾಣಾ ಪ್ರತಾಪರನ್ನು ಸಂರಕ್ಷಣೆ ಮಾಡುವಾಗ. ಮಹಾರಾಣಾ ಪ್ರತಾಪರು ಆವಾಗ ಸೋತೋದಾಗ ಅವರ ಪಟ್ಟದ ಆನೆಯನ್ನು ಕೂಡ ತಗೊಂಡೋಗ್ಬಿಟ್ಟಿರ್ತಾರೆ. ತಗೊಂಡೋದಾಗ ಮೊಘಲರು ಆ ಪಟ್ಟದ ಆನೆ ಎಂಥ ಸ್ವಾಭಿಮಾನಿ ಅಂತ ಹೇಳಿದ್ರೆ, ಅದು 45 ದಿನಗಳ ಕಾಲ ಉಪವಾಸವನ್ನು ಮಾಡಿ ನೀನು ಹಾಕುವಂಥ ಕೂಳಿಗೆ ನಾನು ಗತಿ ಬಿದ್ದಿಲ್ಲ ಅಂತ ಹೇಳುವಂಥ ಒಂದು ಸ್ವಾಭಿಮಾನವನ್ನು ಮೆರೆದು ಮೃತ ಹೊಂದುತ್ತೀರಿ. ಅಂಥ ಗೌರವಶಾಲಿ ಇತಿಹಾಸನ ನಮ್ಮ ಮಕ್ಕಳಿಗೆ ಕಲಿಸಿದ್ರೆ ಇದರಲ್ಲಿ ಯಾವ ಒಂದು ಕೇಸರೀಕರಣ ಆಗುತ್ತೆ ಅನ್ನೋದಕ್ಕೆ ಈ ನಾಚಿಕೆ ಮಾನ ಮರ್ಯಾದೆ ಇಲ್ಲದೆ ಇರುವಂಥ ಎಡಚರರು ಉತ್ತರವನ್ನು ಹೇಳಲೇಬೇಕಾಗುತ್ತೆ. ಇತ್ತೀಚೆಗೆ ಗುರು ಗೋವಿಂದ ಸಿಂಗರ ಮಕ್ಕಳನ್ನು ಬಲಿದಾನ ಮಾಡಿರಲ್ಲ ಆನಂದಪುರ ಕೋಟೆಯಲ್ಲಿ ಔರಂಗಜೇಬ್ ಅವರು, ಅವ್ರ ಸುತ್ತಲೂ ಮಣ್ಣಿನ ಕಟ್ಟಡವನ್ನು ಕಟ್ಟಲಾಗುತ್ತೆ, ಗೋಡೆಯನ್ನು ಕಟ್ಟಿ ಸಾಯಿಸ್ತಾರೆ. ಯಾಕೆಂದರೆ ನೀನು ಮತಾಂತರ ಆಗು, ಇಲ್ಲ ಅಂತ ಹೇಳಿದ್ರೆ ಪ್ರಾಣವನ್ನು ತ್ಯಾಗ ಮಾಡುವಂಥ. ಇದನ್ನು ವೀರ ಬಾಲ ದಿವಸ್ ಅಂತ ಇವತ್ತು ಕೇಂದ್ರ ಸರ್ಕಾರ ಆಚರಣೆ ಮಾಡ್ತಾ ಇರೋದು. ಅಂದರೆ ಬಾಲ ಯುವಕರೇನಿದ್ದಾರೆ ಅವರ ಶೌರ್ಯ ಗಾಥೆ ಏನಿದೆ ಪ್ರತಿಯೊಬ್ಬ ಭಾರತೀಯನಿಗೆ ಗೊತ್ತಾಗಬೇಕು ಅಂತ ಈ ವೀರ ಬಾಲ ದಿವಸವನ್ನು ಆಚರಣೆ ಮಾಡ್ತಾ ಇರತಕ್ಕಂಥದ್ದು. ಉದಾರವಾದಿಗಳಾಗಿದ್ದಿದ್ರೆ, ಸಾಮ್ಯವಾದಿಗಳಾಗಿದ್ದಿದ್ರೆ, ಶಾಂತಿ ಪ್ರಿಯರಾಗಿದ್ದರೆ 6 ವರ್ಷ 9 ವರ್ಷದ ಮಕ್ಕಳುಗಳ ಸುತ್ತ ಗೋಡೆಯನ್ನು ಸಜೀವವಾಗಿ ನಿಲ್ಲಿಸಿ ಗೋಡೆಯನ್ನು ಯಾಕೆ ಕಟ್ತಾ ಇದ್ರು ಅಂತ ಹೇಳ್ತಕ್ಕಂಥದ್ದು ಇತಿಹಾಸದ ಪ್ರಜ್ಞೆ ಏನು ಅಂತ ಹೇಳಿದ್ರೆ, ಯಥಾವತ್ತಾಗಿ ನಡೆದಂಥ ಘಟನೆಗಳನ್ನು ಯಥಾವತ್ತಾಗಿ ದೇಶದ ಜನತೆಗೆ ತಿಳಿ ಹೇಳೋದೇ ಇತಿಹಾಸ, ಸ್ಪಷ್ಟವಾದ ನೈಜ ಇತಿಹಾಸ. ಆ ಇತಿಹಾಸವನ್ನು ಪ್ರತಿಯೊಬ್ಬರು ಕೇಳಿಸ್ಕೊಬೇಕಾಗಿರೋದು ಕೂಡ ತೀರಮಾನ ಅವಶ್ಯಕತೆ ಇದೆ. ಹಾಗಾಗಿ ನೋಡಿ, ಈ ಅಜಿತ್ ಸಿಂಗ್, ಜೋರಾರ್ ಸಿಂಗ್ ಮತ್ತು ಜೋರಾವರ ಸಿಂಗ್, ಫತೇಹ್ ಸಿಂಗ್ ಅಂತ ಇವರ ವಯೋಮಾನ 16ರಿಂದ 9, 6 ವರ್ಷದ ಒಳಗಿನ ಮಕ್ಕಳಿವರು. ಇಬ್ಬರು ಯುದ್ಧದಲ್ಲಿ ನೀಗ್ತಾರೆ ಕೋಟೆ ರಕ್ಷಣೆಗೆ, ಇನ್ನಿಬ್ಬರು ಮಕ್ಕಳ ಸುತ್ತಲೂ ಸಜೀವವಾಗಿ ನಿಲ್ಲಿಸಿ ಗೋಡೆಯನ್ನು ಕಟ್ಟಲಾಗುತ್ತೆ. ಇಂಥ ಇತಿಹಾಸವನ್ನು ನಡೆಸ್ಕೊಂಡಾಗ ನಮ್ಮ ಕಣ್ಣಲ್ಲಿ ಹನಿ ನೀರು ಜಿನುಗದೇ ಇದ್ದರೆ ನಾನು ಯಾವ ರೀತಿಯ ಭಾರತೀಯ ಅನ್ನುವಂಥ ಪ್ರಶ್ನೆಯನ್ನು ನೀವೇ ನಿಮ್ಮ ಮುಂದೆ ಇಟ್ಕೊಳ್ಳಿ. ಅದಾದಮೇಲೆ ಮೇರಾ ಝಾನ್ಸಿ ಮೈ ನಹಿ ದೂಂಗಾ ಅಂತೇಳಿ ಬ್ರಿಟಿಷರ ವಿರುದ್ಧ ಝೇಂಕರಿಸಿದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಒಂದು ಚಿತ್ರವನ್ನು NCERT ಪ್ರದರ್ಶಿಸಿರುತ್ತಾರೆ. ಹುಕ್ಕ ಹೊಡೆಯುತ್ತಿರುವ ರೀತಿಯಲ್ಲಿ ತನ್ನ ಪತಿ ಮರಣ ಹೊಂದಿದ ನಂತರ ತನ್ನ ಒಂದು ಸಂಸ್ಥಾನವನ್ನು ಮುನ್ನಡೆಸಿದಂಥ ವೀರಾಂಗಣಿ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯನ್ನು ಹುಕ್ಕ ಸೇವನೆ ಮಾಡ್ತಾ ಇರುವ ರೀತಿಯಲ್ಲಿ ಚಿತ್ರಿಸಿದಂತಹ NCERT ಈ ದೇಶದ ಯುವ ಪೀಳಿಗೆಗೆ ಯಾವ ರೀತಿಯಾದಂಥ ದಿಶೆಯನ್ನು ತೋರಿಸ್ತಾ ಇತ್ತು ಅನ್ನುವಂಥ ಪ್ರಶ್ನೆಯನ್ನು ನೀವೆಲ್ಲರೂ ಇಟ್ಕೋಬೇಕು. ಅದಾದಮೇಲೆ ಕುತುಬ್ ಶಾಹಿ, ಮೊಘಲ್ ಶಾಹಿ, ಬರೀದ್ ಶಾಹಿ, ಆದಿಲ್ ಶಾಹಿಗಳ ಮಧ್ಯೆ ಒಬ್ಬರು ಹುಟ್ಟು ಬಂದರು. ಅವರು ಯಾರು ಅಂತೇಳಿದ್ರೆ ನಮ್ಮ ಛತ್ರಪತಿ ಶಿವಾಜಿ ಮಹಾರಾಜರು. ಈ ಎಲ್ಲ ವಿದೇಶಿ ಆಕ್ರಮಣಕೋರರ ಮಧ್ಯೆ ದಕ್ಷಿಣದಲ್ಲೊಂದು ಹಿಂದವಿ ಸ್ವರಾಜ್ಯ ಸ್ಥಾಪನೆ ಆಯಿತು, ಅದೇ ನಮ್ಮ ವಿಜಯನಗರದ ಸಾಮ್ರಾಜ್ಯ. ಈ ಎಲ್ಲ ಬ್ರಿಟಿಷರ ಕುತಂತ್ರವನ್ನು ಹೊರಗಡೆ ಇಟ್ಟು ಕಿತ್ತೂರು ರಾಣಿ ಚೆನ್ನಮ್ಮ ಇದ್ರಲ್ಲ, ಅವರ ಒಂದು ಸಾಕು ಮಗನಾಗಿ ಬೆಳೆದಂಥ ಸಂಗೊಳ್ಳಿ ರಾಯಣ್ಣನವರು ನಗುತ್ತಾ ನನ್ನನ್ನು ಬಹಿರಂಗವಾಗಿ ಒಂದು ಗಲ್ಲಿಗೇರಿಸಿ, ಅವಾಗಾದರೂ ನಮ್ಮ ದೇಶದ ಜನರಲ್ಲಿ ಒಂದು ದೇಶ ಪ್ರೇಮ ಜಾಗೃತ ಆಗುತ್ತೆ, ನಾನು ಇವತ್ತು ಒಂದು ಶಪಥವನ್ನು ಮಾಡ್ತೀನಿ, ನೀವು ಅರ್ಧರಾತ್ರಿಯಲ್ಲಿ ದೇಶ ಬಿಟ್ಟು ಓಡೋಗ್ತೀರಾ ಅಂತ ಹೇಳಿದರು. ಯಾವತ್ತು ಸಂಗೊಳ್ಳಿ ರಾಯಣ್ಣನವರನ್ನು ಗಲ್ಲಿಗೇರಿಸಲಾಯಿತೋ ಅವತ್ತೇ ಬ್ರಿಟಿಷರು ಕಾಕತಾಳೀಯವೋ ಅಥವಾ ಅವರ ಶಾಪವೋ ಗೊತ್ತಿಲ್ಲ, ನಡುರಾತ್ರಿಯಲ್ಲೇ ದೇಶವನ್ನು ಬಿಟ್ಟು ಹೋದರು. ಅದಲ್ವೇನ್ರಿ ನೈಜ ಇತಿಹಾಸ? ಅದನ್ನು ಹೇಳಿದ್ರೆ ನಿಮ್ಗೆಲ್ರಿ ಮತಾಂಧತೆ ಕಾಣುತ್ತೆ. ಹಿಂದೂಗಳನ್ನು ಒಂದು ಏಕತ್ರಗೊಳಿಸಿ ಅವರನ್ನು ಒಂದು ಛತ್ರದಡಿಯಲ್ಲಿ, ಅಂದರೆ ಆಶ್ರಯದಾತನಾಗಿದ್ದಂಥ ಛತ್ರಪತಿ ಶಿವಾಜಿ ಮಹಾರಾಜರು ಯಾವೊಬ್ಬ ಮೊಘಲನನ್ನು ಮತಾಂತರ ಮಾಡಲಿಲ್ಲ. ಸ್ವರಾಜ್ಯ ಅಂದರೆ ಏನು, ಹಿಂದವಿ ಸ್ವರಾಜ್ಯ ಅಂದರೆ ಏನು ಅನ್ನೋಂಥ ಅರ್ಥ ಮಾಡ್ಕೊಳ್ಳೋವಂಥ ಒಂದು ಕೆಲಸವನ್ನು ಕೂಡ ನಾವು ಮಾಡಬೇಕು. ಹಾಗಾಗಿ ಛತ್ರಪತಿ ಶಿವಾಜಿ ಮಹಾರಾಜರು ಹಿಂದವಿ ಸ್ವರಾಜ್ಯವನ್ನು ಸ್ಥಾಪನೆ ಮಾಡಿದ್ದು ಏನಕ್ಕೋಸ್ಕರ ಅಂತ ಹೇಳಿದ್ರೆ, ಎಲ್ಲರೂ ಅಲ್ಲಿ ಸೋದರತ್ವದಿಂದ ಬಾಳಲಿ ಅಂತ. ಯಾವೊಬ್ಬ ಮೊಘಲನನ್ನು ಕೂಡ ಅವರು ಮತಾಂತರ ಮಾಡಲಿಕ್ಕೆ ಹೋಗಿಲ್ಲ, ಹಿಂದೂ ಧರ್ಮಕ್ಕೆ ಮತಾಂತರ ಮಾಡ್ಬೋದಾಗಿತ್ತು. ಇಂಥ ಎಲ್ಲ ಪೈಶಾಚಿಕ ಕೃತ್ಯಗಳನ್ನು ಮಾಡಿದಂಥ ಮೊಘಲರನ್ನು ಉದಾರವಾದಿಗಳು ಅಂತ ಹೇಳ್ತಾರೆ. ಯಾರ ಮೇಲೆ ತೆರಿಗೆಯನ್ನು ಆಗ್ತಾ ಇರಲಿಲ್ಲ
ಅಂಥವರ ಮಕ್ಕಳುಗಳನ್ನು ಗುಲಾಮರಾಗಿ ಇಟ್ಕೊಳ್ತಾ ಇದ್ರು. ಅಷ್ಟೇ ಅಲ್ಲದೆ ಇವರ ಜಾನಾನದಲ್ಲಿ ಹಿಂದೂ ರಾಜರಿಂದ ಸೆರೆ ಹಿಡಿಯಲ್ಪಟ್ಟ ರಾಣಿಯರನ್ನು ತಗೊಂಡೋಗಿ ಭೋಗದ ವಸ್ತುಗಳಾಗಿ ಉಪಯೋಗ ಮಾಡಿದಂಥವರು ಯಾವ ರೀತಿಯಲ್ಲಿ ಉದಾಹರಣೆಗಳಾಗ್ತಾರೆ ಅನ್ನೋದಕ್ಕೆ ಪ್ರಶ್ನೆ ಇವತ್ತು ಎಡಚರರು ಹೇಳಬೇಕಾಗಿದೆ. ಈ ಎಡಚರರು ತುಂಬಿದಂಥ ಇತಿಹಾಸದಿಂದ ರಾಸ್ತಾ ಸೇ ಹಟಾವಾ ದೇಶಭಕ್ತ್ ಅಂತ ಪಾಠವನ್ನು ಹೇಳಲಾಯಿತು ಭಗತ್ ಸಿಂಗನ ಬಗ್ಗೆ. ಭಗತ್ ಸಿಂಗ್ ಅವರನ್ನು ತೀವ್ರವಾದಿ ಅಂತ ಹೇಳುವಂಥ ಬಿಂಬಿಸುವಂಥ ಪ್ರಯತ್ನವನ್ನು ಕೂಡ ಮಾಡಲಾಯಿತು. ಇನ್ಕಲಾಬ್ ಜಿಂದಾಬಾದ್ ಅಂತ ಹೇಳಿ ಗಂಡೆದೆಯಿಂದ ನೇಣುಗಂಬಕ್ಕೇರಿದಂಥ ಭಗತ್ ಸಿಂಗರ ಬಗ್ಗೆ ತಪ್ಪು ಮಾಹಿತಿಗಳನ್ನು ಕೊಡಲಾಯಿತು NCERTಯಿಂದ. ಆದರ್ಶವಾಗಿ ರಾಜಕಾರಣಿಗಳನ್ನು, ಕ್ರಿಕೆಟ್ ಪಟುಗಳನ್ನು ತಗೋಬೇಕು ಅಂತ ಹೇಳುವಂಥ ಪಾಠವನ್ನು ಬೋಧಿಸಲಾಯಿತು. ಆದರೆ ನಮ್ಮ ಪೂರ್ವಜರು ಅನುಭವಿಸಿದಂತಹ ಘೋರ ಕಾಲದ ಕಹಿ ನೆನಪುಗಳನ್ನು ಮಾತ್ರ ನಮ್ಮ ಮಕ್ಕಳ ಮುಂದೆ ಎಲ್ಲೂ ಹೇಳ್ಕೊಳ್ಳೇ ಇಲ್ಲ. ಹಾಗಾಗಿ ಇವತ್ತು ಆ ಒಂದು ತಿರುಚಿದ ಇತಿಹಾಸವನ್ನು, ವೈಭವೀಕರಿಸಿದ ಮೊಘಲರ ಇತಿಹಾಸವನ್ನು ತೆಗೆದುಹಾಕಿ ನೈಜ ಇತಿಹಾಸವನ್ನು ಯಥಾವತ್ತಾಗಿ ಹೇಳಿದಾಗ ಮಕ್ಕಳಿಗೆ ದೇಶ ಅಂದರೆ ಏನು, ಅದನ್ನು ನಾವು ಯಾಕೆ ಸಂರಕ್ಷಣೆ ಮಾಡಬೇಕು ಅನ್ನುವಂತಹ ಒಂದು ಮನಸ್ಥಿತಿ ಒದಗಿ ಬರುತ್ತೆ. ಹಾಗಾಗಿ ಇವತ್ತು ಮೋದಿಜಿ ಸರ್ಕಾರ ಈ ಒಂದು ತಿರುಚಿದ ಇತಿಹಾಸಕ್ಕೆ, ವೈಭವೀಕರಿಸಿದ ಇತಿಹಾಸಕ್ಕೆ, ಬಲವಂತದ ಮತಾಂತರಕ್ಕೆ ಕಡಿವಾಣ ಹಾಕುವ ದೃಷ್ಟಿಯಿಂದ ದೇಶದ ಯುವ ಪೀಳಿಗೆ ಯಥಾವತ್ತಾಗಿ ಇತಿಹಾಸವನ್ನು ಕಲೀಲಿ ಅನ್ನುವಂಥ ಸತ್ಯಾಂಶವನ್ನು ಮುಂದೆ ಇಟ್ಟು ಈ NCERTಯಲ್ಲಿ ಇರುವಂತಹ ಪಠ್ಯಪುಸ್ತಕದಲ್ಲಿ ಪರಿಷ್ಕರಣೆಯನ್ನು ಮಾಡಿರತಕ್ಕಂಥದ್ದು. ಆದರೆ ನಾವಿಲ್ಲಿ ನೋಡಬೇಕಾಗಿರುವಂಥ ಒಂದು ಸೂಕ್ಷ್ಮ ಸಂಗತಿ ಏನು ಅಂತ ಹೇಳಿದ್ರೆ, ಹಿಂದೂ ರಾಜರ ದೃಷ್ಟಿಕೋನದಲ್ಲಿ ಅವರು ಕೇವಲ ಅವರ ಪೌರುಷವನ್ನು ಸಮಾಜದ ಮುಂದೆ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ಯುದ್ಧವನ್ನು ಮಾಡ್ತಾಯಿದ್ರು. ಹಿಂದೂ ಮಹಾರಾಜರು ಯುದ್ಧವನ್ನು ಮಾಡ್ತಾಯಿದ್ರೆ ಮನೆಯಲ್ಲಿ ಅಡುಗೆ ಮಾಡ್ತಾ ಇದ್ದಂತಹ ಒಂದು ಮಾತೆ ನನಗಿದ್ರಿಂದ ಏನು ತೊಂದರೆ ಇಲ್ಲ ಅನ್ನುವಂಥ ಒಂದು ಭಾವನೆಯನ್ನು ಹೊಂದಿರ್ತಾಯಿದ್ರು. ತೋಟದಲ್ಲಿ ಕೃಷಿಯನ್ನು ಮಾಡ್ತಾ ಇರುವ ಒಬ್ಬ ರೈತ ಇದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಶಾಂತಿಯಾಗಿ ತನ್ನ ವ್ಯವಸಾಯವನ್ನು ಮಾಡ್ತಾಯಿದ್ರು. ಆದರೆ ಇಲ್ಲಿ ಹಿಂದೂಗಳ ಮಧ್ಯೆ ಯುದ್ಧ ನಡೀತಾ ಇದ್ದಿದ್ದು ಏನಕ್ಕೆ ಅಂತ ಹೇಳಿದ್ರೆ, ನಾನು ಸಾಮ್ರಾಟನ ಕಿರೀಟವನ್ನು, ಏಕಚಕ್ರಾಧಿಪತ್ಯದಿಂದ ಭಾರತವನ್ನು ಆಳಬೇಕು ಅನ್ನುವ ದೃಷ್ಟಿಯಿಂದ ನಡೀತಾ ಇತ್ತು. ಹಾಗಾಗಿ ಹಿಂದೂಗಳಿಗೆ ಯುದ್ಧ ಅಂತ ಹೇಳ್ತಕ್ಕಂಥದ್ದು ಒಂದು ವಿರೋಚಿತ ಕ್ರೀಡೆ ಅಷ್ಟೇ. ಹಾಗಾಗಿ ಇವತ್ತು ಈ ಅರ್ಬನ್ ನಕ್ಸಲಿಸಮ್ ಅಂತ ಏನು ಹೇಳ್ತೀವಲ್ಲ, ನಗರ ನಕ್ಸಲರು, ಇವರ ಒಂದು ಈ ಜಾತ್ಯತೀತತೆಯ ವಾದದಿಂದ, ಇವರ ಎಡಪಂಥೀಯ ವಾದದಿಂದ ದೇಶದಲ್ಲಿರುವಂತಹ ಯುವ ಪೀಳಿಗೆಯನ್ನು ಕ್ಷಾತ್ರಹೀನರಾಗಿ ಮಾಡಿದ್ದಾರೆ. ಕ್ಷಾತ್ರತೆ ಅನ್ನೋದನ್ನು ಸಾಯಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸ್ನೇಹಿತರೆ, ನಾವು ಯಾವತ್ತೇ ಆಗಲಿ ಇತಿಹಾಸವನ್ನು ತಿಳಿದಿರಬೇಕು. ಆದರೆ ಅದನ್ನು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಅಳವಡಿಸ್ಕೊಳ್ಬೇಕು ಅನ್ನುವಂತಹ ಒಂದು ಪದ್ಧತಿಯನ್ನು ಅರ್ಥಕೊಳ್ಬೇಕು. ಅದೇ ನಿಜವಾದ ನೈಜ ಶಿಕ್ಷಣ. ಹಾಗಾಗಿ ಈ ಪ್ರಯತ್ನ ಹೀಗೆ ಮುಂದುವರಿಲಿ. ಎಲ್ಲೆಲ್ಲಿ ತಿರುಚಿದ ಇತಿಹಾಸವನ್ನು ಬೋಧಿಸಲಾಗ್ತಾ ಇದೆಯೋ ಅದೆಲ್ಲದರ ಪರಿಷ್ಕರಣೆ ನಡೆಯೋದರ ಮುಖಾಂತರ ತೇಜಸ್ವಿ ಹಿಂದೂ ಪೀಳಿಗೆಯನ್ನು ನಿರ್ಮಾಣ ಮಾಡೋದರಲ್ಲಿ ಮೋದಿ ಸರ್ಕಾರ ಯಶಸ್ವಿಯಾಗಲಿ ಅನ್ನುವಂಥ ವಿಷಯವನ್ನು ನಿಮ್ಮೆಲ್ಲರ ಮುಂದೆ ಇಡೋದ್ರ ಮುಖಾಂತರ, ಭಾರತ್ ಮಾತಾ ಕಿ ಜೈ ಅಂತ ಹೇಳೋದರ ಮುಖಾಂತರ ಇಂದಿನ ಆಟೋವಾಲ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಮುಂದೆ ಇಂತಹದ್ದೇ ಒಂದು ಕುತೂಹಲಕಾರಿಯಾದ ವಿಷಯದೊಂದಿಗೆ ನಾವೆಲ್ಲರೂ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ TV ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡುವುದರ ಮುಖಾಂತರ, ನಿಮ್ಮ ಸದ್ವಿಚಾರಗಳನ್ನು ಕಾಮೆಂಟ್ ಮಾಡುವುದರ ಮುಖಾಂತರ ಹಾಗೂ ಶೇರ್ ಮಾಡುವುದರ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.